ವಿಷಗರಿ ಇದೊಂದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಈ ಒಂದು ಘಟನೆ 2003ರಲ್ಲಿ ನಡೆದಿತ್ತು. ಆದ್ರೆ ಇದು ಅಂತಿಂತ ಘಟನೆಯಲ್ಲ. ಇದೊಂದು ಘಟನೆಯಿಂದ ಒಂದಿಡೀ ಅಮಾಯಕ ಕುಟುಂಬ ವರ್ಷಗಟ್ಟಲೆ ನೋವು ಅವಮಾನವನ್ನ ಎದುರಿಸಬೇಕಾಯಿತು. ಈ ಒಂದು ಘಟನೆಯಾಗಿ 9 ವರ್ಷಗಳ ನಂತರ ಕೋರ್ಟ್ ಯಾವ ಪ್ರಭಾವಕ್ಕೂ ಒಳಗಾಗದೆ ನಿಷ್ಠುರ ತೀರ್ಪನ್ನು ಕೊಡದೆ ಹೋಗಿದ್ದಿದ್ರೆ ಅವರ ಕುಟುಂಬ ಮತ್ತೆ ವರ್ಷಗಟ್ಟಲೆ ಜೈಲಿನಲ್ಲಿ ಕುಳಿಬೇಕಿತ್ತು. ಯಾವುದು ಈ ಪ್ರಕರಣ, ಅಷ್ಟಕ್ಕೂ ನಡೆದಿದ್ದೇನು? ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, 2003ರ ಮಾರ್ಚ್ ತಿಂಗಳಲ್ಲಿ ನಿಶಾ ಶರ್ಮಾ ಮತ್ತು ಮನೀಶ್ ದಲಾಲ್ ಅವರ ಮದುವೆ ನಿಶ್ಚಯ ಆಗಿತ್ತು. ಈ ಮನೀಶ್ ಮದುವೆಯ ಮೆರವಣಿಗೆ ಸಮಯದಲ್ಲಿ 12 ಲಕ್ಷ ರೂಪಾಯಿ ದುಡ್ಡು ಮತ್ತು ಒಂದು ಕಾರನ್ನ ವರದಕ್ಷಿಣೆಯಾಗಿ ಕೇಳಿದ್ದಾರೆ ಎಂಬ ಒಂದು ಕಾರಣಕ್ಕೆ ಆ ಮದುವೆ ನಿಂತು ಹೋಗುತ್ತೆ. ಅದಷ್ಟೇ ಅಲ್ಲ, ಈ ಮನೀಶ್ ಮನೆಯವರೆಲ್ಲ ಪೊಲೀಸರ ಅತಿಥಿಯಾಗ್ತಾರೆ. ಏಕೆಂದ್ರೆ ಈ ವರದಕ್ಷಿಣೆ ಬೇಡಿಕೆ ವಿಷಯವನ್ನ ವಧು ಆಗಿದ್ದಂತ ನಿಶಾ ಶರ್ಮಾ ಸ್ವತಃ ಪೊಲೀಸರಿಗೆ ತಿಳಿಸಿ ಮದುವೆಯನ್ನ ನಿಲ್ಲಿಸಿದ್ಲು. ಆದ್ರೆ ಇದಿಷ್ಟು ನಿಶಾ ಹೇಳದಂತ ಕತೆ ಮಾತ್ರ. ಆದ್ರೆ ವಾಸ್ತವದಲ್ಲಿ ನಡೆದದೇ ಬೇರೆ. ಈ ಮುನೀಶ್ ಮನೆಯವರು 12 ಲಕ್ಷ ರೂಪಾಯಿ ಹಣ ಮತ್ತು ಕಾರನ್ನ ಕೇಳಿದ್ರು. ಅದನ್ನ ಕೊಡೋದಕ್ಕೆ ನಮ್ಮಿಂದ ಸಾಧ್ಯ ಇರಲಿಲ್ಲ. ಅದಕ್ಕೆ ಮದುವೆಯನ್ನ ಮುರಿದು ಮಾಧ್ಯಮದವರು ಮತ್ತು ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾಗಿ ಈ ನಿಶಾ ದೊಡ್ಡ ನಾಟಕವನ್ನ ಸೃಷ್ಟಿ ಮಾಡಿದ್ಲು. ಅವಳ ನಾಟಕದ ಪರಿಣಾಮ ಹುಡುಗ, ಅವ್ರ ತಾಯಿ ಹಾಗೂ ಅವರತ್ತೆ ಎಲ್ಲರೂ ಕೂಡ ಜೈಲನ್ನ ಸೇರ್ಬೇಕಾಯ್ತು. ನಿಶಾ ರಾತ್ರೋರಾತ್ರಿ ನಾಯಕಿಯಾದ್ಲು. ಪ್ರತಿಯೊಂದು ಮಾಧ್ಯಮ ಅವಳ ಸಾಹಸಗಾಥೆಯನ್ನ ಮಸಾಲೆ ಭರಿತವಾಗಿ ಹೇಳೋದಕ್ಕೆ ಶುರು ಮಾಡಿದ್ವು. ಪತ್ರಿಕೆಗಳು ಅವಳ ಧೈರ್ಯದ ಕಥೆಗಳನ್ನ ಪುಟಗಟ್ಟಲೆ ಬರೆದು ಅಮೂಲ್ ಕಂಪನಿ ಆಕೆಯನ್ನ ಅಮೂಲ್ ಗರ್ಲ್ ಅಂತಾನೆ ಪರಿಚಯಿಸಿತು. ದಿ ನ್ಯೂಯಾರ್ಕ್ ಟೈಮ್ಸ್ ನ ಜೇಮ್ಸ್ ಬ್ರೂಕ್ ನಿಶಾಳ ದಿಟ್ಟ ಕೆಲಸದಿಂದಾಗಿ ಪ್ರೇರಿತರಾಗಿ ತಮ್ಮ ಪತ್ರಿಕೆಯಲ್ಲಿ ಹಲವು ಲೇಖನಗಳನ್ನ ಬರೆದ್ರು. ಪ್ರಸಿದ್ಧ ಓಪ್ರಾ ವಿನ್ಫ್ರೇ ನಿಶಾಳನ್ನ ತನ್ನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಕರೆಸಿಕೊಂಡ್ರು. ದೆಹಲಿಯಲ್ಲಿ ನಿಶಾಳ ಕತೆ ಹೇಳುವಂತ ಪಾಠವೊಂದನ್ನ 6ನೇ ತರಗತಿ ಪಠ್ಯ ಪುಸ್ತಕಕ್ಕೆ ಸೇರಿಸಲಾಯಿತು. ಅಷ್ಟೇ ಅಲ್ಲ, ಮುಂಬರುವಂತ ಚುನಾವಣೆಯಲ್ಲಿ ನೋಯ್ಡಾದಿಂದ ಅವಳಿಗೆ ಟಿಕೆಟ್ ಕೊಡೋದಾಗಿ ರಾಜಕೀಯ ಪಕ್ಷವೊಂದು ಘೋಷಣೆ ಮಾಡಿತು. 2003ರ ಅಂತ್ಯದ ವೇಳೆಗೆ ಕೋರ್ಟ್ನಲ್ಲಿ ಇನ್ನೂ ಕೂಡ ಈ ಒಂದು ಪ್ರಕರಣ ನಡೀತಿರುವಾಗಲೇ ನಿಶಾ ಇನ್ನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅನ್ನ ಸರಳವಾಗಿ ಮದುವೆ ಆಗ್ತಾಳೆ. ಆದ್ರೆ ನ್ಯಾಯಾಲಯದಲ್ಲಿ ವಿಚಾರಣೆ ಮುಂದುವರೆದು 9 ವರ್ಷಗಳ ನಂತರ ಈ ಮುನೀಶ್ ಅವರ ಮದುವೆಯನ್ನ ನಿಶಾ ಅವರ ಕುಟುಂಬ ನಿಲ್ಲಿಸಲಿಲ್ಲ. ಬದಲಾಗಿ ನವನೀತ್ ಎಂಬ ಹುಡುಗ ನಿಲ್ಲಿಸಿದ್ದ ಅಂತ ಗೊತ್ತಾಗುತ್ತೆ. ಆಗ ಶಾಕ್ ಆಗುವಂತ ಸರ್ದಿ ಇವಳ ಬಗ್ಗೆ ಪುಂಖಾನುಪುಂಖವಾಗಿ ಪುಂಗಿದ್ದಂತಹ ಇವಳನ್ನ ವೀರ ವನಿತೆ, ಧೈರ್ಯ ಅಂತ ಹೊಗಳದಂತ ಮಾಧ್ಯಮಗಳ ಸರ್ದಿಯಾಗಿತ್ತು. ಅವರೆಲ್ಲರೂ ಈಗ ತಲೆ ಮೇಲೆ ಕೈ ಹೊತ್ತು ಕೂತಿದ್ರು. ಅದಷ್ಟೇ ಅಲ್ಲ, ನ್ಯೂಯಾರ್ಕ್ ಟೈಮ್ಸ್ ನಂತ ಪ್ರತಿಷ್ಠಿತ ಪತ್ರಿಕೆ ಕೂಡ ಈಗ ತಲೆಯನ್ನ ತಗ್ಸಿತ್ತು. ವೀಕ್ಷಕರೇ, ದೆಹಲಿಯಲ್ಲಿ ವಿಕಾಸಪುರಿ ಎಂಬ ಒಂದು ಪ್ರದೇಶ ಇದ್ದು ಅಲ್ಲಿ ಒಂದು ಸಣ್ಣ ಕುಟುಂಬ ವಾಸ ಮಾಡ್ತಿತ್ತು. ಆ ಒಂದು ಕುಟುಂಬದಲ್ಲಿ ಒಟ್ಟು 3 ಸದಸ್ಯರಿದ್ರು. ಅದರಲ್ಲಿ ತಾಯಿ ವಿದ್ಯಾ ದಲಾಲ್, ಮಗ ಮುನೀಶ್ ಮತ್ತು ಅವರ ಅತ್ತೆ ಸಾವಿತ್ರಿ. ಈ ಮುನೀಶ್ ಅವರ ತಂದೆ ತೀರ್ಕೊಂಡಿದ್ರು. ಆದ್ರೂ ಕೂಡ ಎಲ್ಲವೂ ಚೆನ್ನಾಗಿ ನಡೀತಿತ್ತು. ಮುನೀಶ್ ಅಧ್ಯಯನದಲ್ಲಿ ತುಂಬಾ ಚುರುಕಾಗಿದ್ದ. ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕೋರ್ಸ್ ಅನ್ನು ಮಾಡದಂತ ಕೆಲವೇ ದಿನಗಳಲ್ಲಿ ಆತನಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಸಿಕ್ಕಿತ್ತು. ಜೊತೆಗೆ ಸ್ಥಳೀಯ ಕಾಲೇಜಿನಲ್ಲಿ ಕಂಪ್ಯೂಟರ್ ಉಪನ್ಯಾಸಕನಾಗಿ ಕೂಡ ಕೆಲಸ ಸಿಕ್ಕಿತ್ತು. ಮಗ ಇನ್ನೇನು ಸೆಟಲ್ ಆಗ್ತಿದ್ದಾನೆ, ಜವಾಬ್ದಾರಿಯನ್ನ ನಿರ್ವಹಿಸಬಲ್ಲ ಅಂತ ಅವ್ರ ತಾಯಿಗೆ ಗೊತ್ತಾದ ಮೇಲೆ ಅವ್ರ ತಾಯಿ ವಿದ್ಯಾ ದಲಾಲ್ ಈ ಮುನೀಶ್ಗೆ ಮದುವೆ ಮಾಡೋದಕ್ಕೆ ಹೆಣ್ಣನ್ನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಇತ್ತ ದೆಹಲಿಯ ನೋಯ್ಡಾದ ಸೆಕ್ಟರ್ 56ರಲ್ಲಿ ಮತ್ತೊಂದು ಕುಟುಂಬ. ಈ ಒಂದು ಕುಟುಂಬದಲ್ಲಿ ದೇವದತ್ತ ಶರ್ಮಾ ಮತ್ತು ಅವ್ರ ಪತ್ನಿ ಹೇಮಲತಾ ಶರ್ಮಾ ಹಾಗೂ ಮತ್ತು ಅವ್ರ ಮಗಳು ನಿಶಾ ಶರ್ಮಾ ವಾಸ ಇದ್ರು. ಆಕೆ ಕೂಡ ಸಾಫ್ಟ್ವೇರ್ ಇಂಜಿನಿಯರ್. ಅವರು ಕೂಡ ತಮ್ಮ ಮಗಳಿಗೆ ಮದುವೆ ಮಾಡುವಂತ ಯೋಚನೆಯಲ್ಲಿ ಇದ್ರು. ಹೀಗಾಗಿ ಪತ್ರಿಕೆಗಳಿಗೆ ಜಾಹೀರಾತನ್ನ ಕೊಟ್ಟು ನಿಶಾಳ ಫೋಟೋ ಸಹಿತ ವಿವರವನ್ನ ಹಾಕಿ ಅವ್ರ ತಂದೆ ವರನಿಗಾಗಿ ಹುಡುಕಾಟ ನಡೆಸಿದ್ರು. ಈ ಒಂದು ಜಾಹೀರಾತನ್ನು ನೋಡಿದಂತ ವಿದ್ಯಾ ದಲಾಲ್ ತಮ್ಮ ಮಗನಿಗೆ ಆಕೆ ಒಳ್ಳೆ ಜೋಡಿ ಅಂತ ಅನ್ಸಿ ಮುಂದಿನ ಮಾತುಕತೆಗೆ ಸಿದ್ಧರಾದ್ರು. ಈ ಮುನೀಶ್ ಕೂಡ ನಿಶಾಳ ಫೋಟೋ ನೋಡಿ ಮದುವೆಗೆ ಒಪ್ಪಿದ್ದ. ಫೋಟೋದಲ್ಲಿ ಮುಗ್ಧಳಾಗಿ ಕಾಣ್ತಿದ್ದಂತ ಆಕೆನೆ ತಮ್ಮ ಮನೆಗೆ ಸರಿಯಾದ ಸದಸ್ಯೆ ಅಂತ ಅವ್ರಿಗೆ ಅನ್ಸಿತ್ತು. ಆದ್ರೆ ಆ ಮುಗ್ಧ ಮುಖದ ಹಿಂದೆ ಇನ್ನೊಂದು ರೂಪ ಬೇರೆನೇ ಇತ್ತು. ಜಾಹೀರಾತನ್ನ ನೋಡಿ ಕರೆ ಮಾಡಿದ ನಂತರ 2 ಕುಟುಂಬಗಳು ಪರಸ್ಪರ ಭೇಟಿಯಾದವು. ಈ ನಿಶಾಳ ಮನೆಗೆ ಬಂದು ಈ ಮುನೀಶ್ ಕುಟುಂಬ ಹೆಣ್ಣನ್ನ ನೋಡುವಂತ ಫಾರ್ಮಾಲಿಟಿಯನ್ನ ಮುಗಿಸ್ತು. ಮುನೀಶ್ ಮತ್ತು ನಿಶಾ ಇಬ್ರು ಕೂಡ ಮದುವೆಗೆ ತಮ್ಮ ಸಮ್ಮತಿ ಇದೆ ಅಂತ ಒಪ್ಕೊಂಡ್ರು. ಆದ್ರಿಂದ 2 ಕುಟುಂಬಗಳು ಮದುವೆಗೆ ದಿನಾಂಕವನ್ನ ಫಿಕ್ಸ್ ಮಾಡಿದ್ವು. ಕೆಲವೇ ದಿನಗಳಲ್ಲಿ ನಿಶ್ಚಿತಾರ್ಥ ಕೂಡ ನಡೆಯುತ್ತೆ. 2003ರ ಮಾರ್ಚ್ 11ನೇ ತಾರೀಕು ಮದುವೆ ನಿಗದಿಪಡಿಸಲಾಯಿತು. ಆ ದಿನ ಈ ವಿದ್ಯಾ ದಲಾಲ್ ತಮ್ಮ ಮಗನ ಮದುವೆಯ ಮೆರವಣಿಗೆಯೊಂದಿಗೆ ನೋಯ್ಡಾದಲ್ಲಿರುವಂತಹ ನಿಶಾಳ ಮನೆಗೆ ಬರ್ತಿದ್ರು. ಸಂಪ್ರದಾಯದಂತೆ ಮದುವೆ ಮೆರವಣಿಗೆ ಬಂದಾಗ ಹೆಣ್ಣಿನ ಕಡೆಯವರು ಬಂದು ಅವರನ್ನ ಸ್ವಾಗತ ಮಾಡಬೇಕು. ಆದ್ರೆ ಸ್ವಾಗತ ಮಾಡೋದಕ್ಕೆ ನಿಶ್ಚಯಿಸಿದಂತ ಸ್ಥಳಕ್ಕೆ ಬಂದ್ರು ಕೂಡ ಅವ್ರ್ಯಾರು ಹೆಣ್ಣಿನ ಕಡೆಯವರು ಆಗಿರ್ಲಿಲ್ಲ. ಮದುವೆ ಮೆರವಣಿಗೆ ಸ್ವಾಗತ ಮಾಡೋದಕ್ಕೆ ಹೋದಾಗ ವರನ ತಾಯಿ 12 ಲಕ್ಷ ರೂಪಾಯಿ ಹಣ ಹಾಗೂ ಒಂದು ಮಾರುತಿ ಕಾರಿಗೆ ಬೇಡಿಕೆಯನ್ನ ಇಟ್ಟಿದ್ರು. ಅದನ್ನ ಕೊಡೋದು ನಮ್ಮಿಂದ ಸಾಧ್ಯ ಇರಲಿಲ್ಲ. ಹಾಗಾಗಿ ಅದನ್ನ ಅವ್ರಿಗೆ ತಿಳಿಸಿದ್ವಿ. ಆದ್ರೆ ಅವರು ಒಪ್ಪದೆ ಜಗಳ ಕೇಳಿದ್ರು. ವರನ ತಾಯಿ ನಮ್ಮ ತಂದೆ ದೇವದತ್ತ ಶರ್ಮಾ ಕಪಾಳಕ್ಕೆ ಹೊಡೆದಿದ್ರು. ಅವರ ಅತ್ತೆ ನಮ್ಮ ತಾಯಿ ಹೇಮಲತಾ ಶರ್ಮಾ ಮೇಲೆ ಉಗುಳಿದ್ರು. ಇದೆಲ್ಲವನ್ನ ನೋಡಿ ನಾನು ಸಹಿಸಲಾಗದೆ ಮದುವೆಯನ್ನ ಮುರಿದುಕೊಳ್ಳುವ ನಿರ್ಧಾರವನ್ನ ಮಾಡದೆ ಮೆರವಣಿಗೆಯನ್ನು ವಾಪಸ್ ಕಳಿಸಿ ಪೊಲೀಸರಿಗೆ ದೂರನ್ನ ಕೊಟ್ಟೆ ಅಂತ ನಿಶಾ ಶರ್ಮಾ ಕತೆ ಹೇಳಿದ್ಲು. ಆದ್ರೆ ಗಂಡಿನ ಕಡೆಯವ್ರ ಪ್ರಕಾರ ಮೆರವಣಿಗೆನ ಸ್ವಾಗತ ಮಾಡೋದಕ್ಕೆ ಯಾರು ಕೂಡ ಬರ್ದೇ ಇದ್ದಾಗ ಈ ವಿದ್ಯಾ ದಲಾಲ್ ಮದುವೆ ಮನೆಗೆ ಹೋಗಿ ಇನ್ನೂ ಯಾಕೆ ಬಂದಿಲ್ಲ ಅಂತ ವಿಚಾರಿಸಿ ಅಂತ
ತಮ್ಮ ಸಂಬಂಧಿಕರೊಬ್ಬರನ್ನ ಕಳುಹಿಸಿದ್ರು. ಇವರು ಅಲ್ಲಿಗೆ ಹೋದಾಗ ಅಲ್ಲಿ ಜನಜಂಗುಳಿ ಸೇರಿತ್ತು. ಅಲ್ಲೇನೋ ಗಲಾಟೆ ನಡೀತಾ ಇತ್ತು. ಇವರನ್ನ ನೋಡ್ತಾನೆ ಹೊರ ಬಂದಂತ ನಿಶಾರ ತಂದೆ, ಇಲ್ಲಿ ಏನು ಕೂಡ ಸಮಸ್ಯೆ ಇಲ್ಲ, ಇನ್ನು ಕೆಲವೇ ನಿಮಿಷಗಳಲ್ಲಿ ನಾವು ಬರ್ತೀವಿ ಅಂತ ಅವ್ರಿಗೆ ಹೇಳಿ ಕಳುಹಿಸಿದ್ರು. ಆಗ ಅವರ ಹಿಂದೆನೇ ಬಂದಂತ ನವನೀತ್ ರಾಯ್ ಎಂಬ ಒಬ್ಬ ಯುವಕ ಈ ವಿದ್ಯಾ ದಲಾಲ್ ಹಾಗೂ ಮುನೀಶ್ ರವರನ್ನ ಭೇಟಿ ಮಾಡಿ, ಈಗಾಗಲೇ ಈ ನಿಶಾಗೆ ಮದುವೆಯಾಗಿದೆ, ನಾನು ನಿಶಾ ಶರ್ಮಾಳ ಗಂಡ, ಆಕೆ ನನ್ನನ್ನು ದೂರ ಮಾಡಿ ಈಗ ನಿಮ್ಗೆ ಮೋಸ ಮಾಡ್ತಿದ್ದಾಳೆ ಅಂತ ಹೇಳಿದ್ದ. ಅಷ್ಟರಲ್ಲಿ ಈ ನಿಶಾಳ ತಂದೆ ಮತ್ತು ಇತರ ಕೆಲವು ಜನ ಅಲ್ಲಿಗೆ ಬಂದು ಈ ನವನೀತ್ ಮೇಲೆ ಹಲ್ಲೆ ಮಾಡ್ತಾರೆ. ಜೊತೆಗೆ ಹುಡುಗನಿಗೆ ಹಾಗೂ ಅವ್ರ ತಾಯಿಗೆ ಹಾಗೇನೂ ಆಗಿಲ್ಲ, ಇವನು ಸುಳ್ಳು ಹೇಳ್ತಿದ್ದಾನೆಂತ ಸಮಜಾಯಿಷೆಯನ್ನ ಕೊಟ್ಟಿದ್ರು. ಆದ್ರೆ ಅವರು ಇವ್ರ ಮಾತನ್ನ ನಂಬಲಿಲ್ಲ. ಇದರಿಂದ ಸಿಟ್ಟಿಗೆದ್ದಂತ ದೇವದತ್ತ ಶರ್ಮಾ ಆ ಹುಡುಗನ ತಾಯಿ ಕಪಾಳಕ್ಕೆ ಹೊಡೆದಿದ್ರು. ಪರಿಸ್ಥಿತಿ ಬಿಗಡಾಯಿಸಿದ್ರಿಂದ ವರ ಮುನೀಶ್ ಪೊಲೀಸರಿಗೆ ಕರೆ ಮಾಡಿ ದೂರನ್ನ ಕೊಟ್ಟಿದ್ದ. ಆದ್ರೆ ಮರುದಿನ ಎಲ್ಲಾ ಕೂಡ ಉಲ್ಟಾಗಿತ್ತು. ವಿಕಾಸಪುರಿಯಲ್ಲಿರುವಂತ ಗಂಡಿನ ಮನೆಗೆ ಹೋದಂತ ಪೊಲೀಸರು ಅವರ ಕುಟುಂಬದವರನ್ನ ಬಂಧಿಸಿದ್ರು. ಅವರದೇ ತಪ್ಪು ಎಂಬಂತೆ ಪೊಲೀಸರಿಗೆ ಕಥೆಯನ್ನ ಹೇಳಿ ನಂಬಿಸಲಾಗಿತ್ತು. ವರದಕ್ಷಿಣೆ ಕೇಸ್ ಆದ್ರಿಂದ ಪೊಲೀಸರು ತಡ ಮಾಡದೆ ಆ ಹೆಣ್ಣಿನ ಕಡೆಯವರು ಹೇಳುವಂತ ಕಥೆಯನ್ನ ಮಾತ್ರ ಕೇಳಿಸಿಕೊಂಡಿದ್ರು. ಇದಾದ ನಂತರ ನಿಶಾ ಶರ್ಮನ ಸಹಪಾಠಿ ಹಾಗೂ ಪತಿ ಕೂಡ ಆಗಿದ್ದಂತ ನವನೀತ್ ರಾಯ್ ಮುಂದೆ ಬಂದು ತಾನು ನಿಶಾಳೊಂದಿಗೆ 5 ವರ್ಷದಿಂದ ಸಂಬಂಧ ಹೊಂದಿದ್ದೇನೆ ಮತ್ತೆ ಅವಳನ್ನ ರಹಸ್ಯವಾಗಿ ಮದುವೆಯಾಗಿದ್ದೇನೆ ಅಂತ ಸಾರ್ವಜನಿಕವಾಗಿ ಹೇಳ್ಕೊಂಡಿದ್ದ. ಆದ್ರೆ ನಿಶಾಳ ತಂದೆ, ಈ ನವನೀತ್ ನಮ್ಮ ಹೆಸರನ್ನ ಹಾಳು ಮಾಡ್ತಿದ್ದಾನೆ, ನಿಶಾ ಆರಂಭದಲ್ಲಿ ಅವನನ್ನ ಮದುವೆಯಾಗೋದಿಕ್ಕೆ ಬಯಸಿದ್ದೇನೋ ನಿಜ, ಆದ್ರೆ ನವನೀತ್ ರಾಯ್ ನಿರುದ್ಯೋಗಿಯಾಗಿದ್ದು ನಮ್ಮ ಹಣದಲ್ಲಿ ಬದುಕೋದಿಕ್ಕೆ ಬಯಸಿದ್ದ, ಹಾಗಾಗಿ ನಾವು ಆ ಒಂದು ಮದುವೆಯನ್ನ ವಿರೋಧ ಮಾಡಿದ್ವಿ. ನಾವು ನಿರಾಕರಿಸಿದ ಮೇಲೂ ಕೂಡ ಈ ನವನೀತ್ ನಮ್ಮ ಮಗಳ ಜೊತೆ ಕೆಟ್ಟದಾಗಿ ವರ್ತಿಸ್ತಿದ್ದ. ಇದಕ್ಕಾಗಿ ನಿಶಾ ಅವನ ವಿರುದ್ಧ ಕಾಲೇಜ್ನಲ್ಲಿ ದೂರನ್ನು ಕೂಡ ಕೊಟ್ಟಿದ್ಲು. ಆಗ ಅವನನ್ನ ಆ ಒಂದು ಕಾಲೇಜ್ನಿಂದ ಹೊರಹಾಕಲಾಯಿತು. ಅದೆಲ್ಲ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ಈಗ ಇವನು ಈ ರೀತಿ ನಾಟಕ ಮಾಡ್ತಿದ್ದಾನೆ ಅಂತ ಹೇಳಿದ್ರು. ನಂತರ ಈ ಒಂದು ಸುದ್ದಿ ಅನೇಕ ಪತ್ರಿಕೆಗಳ ಮುಖಪುಟದಲ್ಲಿ ಪ್ರಕಟ ಆಗಿತ್ತು. ನಿಶಾ ಶರ್ಮಾಗೆ ದೇಶಾದ್ಯಂತ ಅನೇಕ ಜನ ಬೆಂಬಲವನ್ನ ವ್ಯಕ್ತಪಡಿಸಿದ್ರು. ಹಾಗೇನೆ ಅನೇಕ ಮದುವೆ ಪ್ರಸ್ತಾಪಗಳು ಕೂಡ ಬರೋದಕ್ಕೆ ಶುರುವಾದವು. ಮಾಧ್ಯಮಗಳು ಅವಳನ್ನ ಸಂದರ್ಶನ ಮಾಡೋದಕ್ಕೆ ಸಾಲು ಸಾಲಾಗಿ ಬರತೊಡಗಿದ್ರು. ವರದಕ್ಷಿಣೆ ವಿರೋಧಿ ನಾಯಕಿಯಾಗಿ ಅವಳನ್ನ ಪ್ರತಿಬಿಂಬಿಸಲಾಯಿತು. ಒಂದು ರಾಜಕೀಯ ಪಕ್ಷವಂತೂ ಅವಳನ್ನ ಸ್ಥಳೀಯ ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಆಹ್ವಾನಿಸಿತ್ತು. ನ್ಯೂಯಾರ್ಕ್ ಟೈಮ್ಸ್ ಜೇಮ್ಸ್ ಬ್ರೂಕ್, ಭಾರತದಲ್ಲಿ ವರದಕ್ಷಿಣೆ ಕಾನೂನು ಬಾಹಿರವಾಗಿದೆ, ಆದರೂ ಕೂಡ ಕದ್ದು ಮುಚ್ಚಿ ವರದಕ್ಷಿಣೆಯನ್ನ ಕೊಡಲಾಗ್ತಿದೆ. ಈ ಒಂದು ವರದಕ್ಷಿಣೆ ಪಿಡುಗಿನಿಂದಾಗಿ ಹೆಣ್ಣನ್ನ ಜೀವಂತವಾಗಿ ಸುಡಲಾಗ್ತಿದೆ, ಹೆಣ್ಣು ಭ್ರೂಣ ಹತ್ಯೆ ಕೂಡ ನಡೀತಾ ಇದೆ ಅಂತ ದೊಡ್ಡ ದೊಡ್ಡ ಕಥೆಯನ್ನ ಬರೆದು ಅವೆಲ್ಲವನ್ನೂ ಕೂಡ ವಿರೋಧಿಸಿದಂತ ನಿಶಾಳನ್ನ ನಾಯಕಿಯನ್ನಾಗಿ ಪ್ರಕಟಿಸಿದ್ರು. ಮುಂದೆ 2003 ನವೆಂಬರ್ 19ನೇ ತಾರೀಕು ನಿಶಾ ಕಂಪ್ಯೂಟರ್ ಇಂಜಿನಿಯರ್ ಆಗಿದ್ದಂತ ಅಶ್ವಿನ್ ಶರ್ಮಾ ಎಂಬುವರನ್ನ ನೋಯ್ಡಾದಲ್ಲಿ ಕೇವಲ 75 ಅತಿಥಿಗಳ ಸಮ್ಮುಖದಲ್ಲಿ ಮದುವೆ ಆಗ್ತಾರೆ. ಅದೇ ತಿಂಗಳ 27ನೇ ತಾರೀಕು ನಿಶಾ ಮತ್ತು ಅವಳ ಪತಿಯನ್ನ ಓಪ್ರಾ ವಿನ್ಫ್ರೆ ತನ್ನ ಟಾಕ್ ಶೋನಲ್ಲಿ ಕಾಣಿಸಿಕೊಳ್ಳೋದಕ್ಕೆ ಆಹ್ವಾನಿಸಿದ್ರು. ಅಷ್ಟೇ ಅಲ್ಲ, ಪ್ರಕರಣ ಇನ್ನೂ ಕೂಡ ನಡೀತಿರುವಾಗಲೇ ದೆಹಲಿ ಬೋರ್ಡ್ ಈ ಒಂದು ಪ್ರಕರಣವನ್ನ 6ನೇ ತರಗತಿಯ ಪಠ್ಯ ಪುಸ್ತಕಗಳಲ್ಲಿ ಸೇರಿಸಿತ್ತು. ಇತ್ತ ಬಂಧಿಸಲಾದಂತ ಮುನೀಶ್, ಅವರ ತಾಯಿ ಹಾಗೂ ಅವರ ಅತ್ತೆ ಸಾವಿತ್ರಿಯನ್ನ ಜೈಲಿಗೆ ಕಳುಹಿಸಲಾಗಿತ್ತು. ಮುಂದೆ 9 ವರ್ಷಗಳ ನಂತರ ಅಂದ್ರೆ 2012 ಫೆಬ್ರವರಿ 29ನೇ ತಾರೀಕು ಸತ್ಯ ಹೊರಬಂದಿತ್ತು. ಜಿಲ್ಲೆಯ ಜಿಲ್ಲಾ ನ್ಯಾಯಾಲಯ ಮುನೀಶ್ ದಲಾಲ್ ಮತ್ತು ಅವರ ಕುಟುಂಬವನ್ನ ಖುಲಾಸೆಗೊಳಿಸಿತ್ತು. ನಾನು ಸಂಪೂರ್ಣವಾಗಿ ನಿರಪರಾಧಿ, ಹೆಣ್ಣಿನ ಕಡೆಯವರು ಹಾಗೂ ಮಾಧ್ಯಮದವರು ಹೇಳ್ತಿರೋದಲ್ಲ ಸುಳ್ಳು ಅಂತ ಈ ಮುನೀಶ್ ದಲಾಲ್ ಪದೇ ಪದೇ ಹೇಳ್ತಿದ್ರು. ಕೊನೆಗೂ ಅವ್ರು ಹೇಳಿದಂತೆಯೇ ಆಗಿತ್ತು. ಆದ್ರೆ ಅವ್ರ ಮಾತನ್ನ ಯಾರು ಕೂಡ ಕೇಳಿಸ್ಕೊಂಡಿರ್ಲಿಲ್ಲ. ಇಲ್ಲಿ ನ್ಯಾಯ ಏನೋ ಸಿಕ್ತು, ಆದ್ರೆ ತಾನು ನಿರಪರಾಧಿ ಅಂತ ಸಾಬೀತುಪಡಿಸೋದಕ್ಕೆ ಮುನೀಶ್ ದಲಾಲ್ ತಮ್ಮ 9 ವರ್ಷಗಳ ಜೀವನವನ್ನ ಹಾಳು ಮಾಡ್ಕೊಂಡಿದ್ರು. ಕೋರ್ಟ್ ಈ ನವನೀತ್ ರಾಯ್ನನ್ನು ಕೂಡ ಖುಲಾಸೆಗೊಳಿಸಿತು. ಈ ನವನೀತ್ ರಾಯ್ ಮದುವೆ ದಾಖಲೆಗಳನ್ನ ನಕಲಿ ಮಾಡಿಸಿದ್ದಾರೆ ಅಂತ ನಿಶಾ ಆರೋಪಿಸಿದ್ರು ಕೂಡ ಆ ಎಲ್ಲಾ ದಾಖಲೆಗಳು ನಕಲಿಂತ ಸಾಬೀತಾಗಿಲ್ಲ. ಹೀಗಾಗಿ ನವನೀತ್ ರಾಯ್ನನ್ನ ಕೋರ್ಟ್ ಬಿಡುಗಡೆ ಮಾಡುತ್ತೆ ಅಂತ ನ್ಯಾಯಾಧೀಶರು ಹೇಳಿದ್ರು. ಇಲ್ಲಿ ಸತ್ಯ ಏನಂದ್ರೆ ಈ ನಿಶಾ ಓಡ್ ಹೋಗಿ ನವನೀತ್ ರಾಯ್ನನ್ನ ಈಕೆನ ಮದುವೆಯಾಗಿದ್ಲು. ನಂತರ ಅವನಿಗೆ ಏನು ಕೆಲಸ ಇಲ್ಲ ಅಂತ ಗೊತ್ತಾದ್ಮೇಲೆ ನಿಶಾ ಅವನನ್ನ ಬಿಟ್ಟು ದುಡ್ಡಿರುವಂತ ಹುಡುಗನನ್ನ ಹುಡುಕೋದಿಕ್ಕೆ ಶುರು ಮಾಡಿದ್ಲು. ಇತ್ತ ಇವರ ತಂದೆ ತಾಯಿ ಕೂಡ ಪತ್ರಿಕೆಯಲ್ಲಿ ಜಾಹೀರಾತಿನ ಮೂಲಕ ಗಂಡನ್ನ ಹುಡುಕ್ತಿದ್ರು. ಆಗ ಸಿಕ್ಕವರೇ ಈ ಮುನೀಶ್ ಕುಟುಂಬ. ಕೋರ್ಟ್ ನಿಶಾ ಶರ್ಮಾ ವರದಕ್ಷಿಣೆ ಪ್ರಕರಣವನ್ನ ಕಟ್ಟುಕತೆ ಅಂತ ಪರಿಗಣಿಸಿದ್ದಲ್ಲದೆ ಈ ಒಂದು ಪ್ರಕರಣವನ್ನ ಏಕಪಕ್ಷೀಯವಾಗಿ ವರದಿ ಮಾಡುವಂತ ಮೂಲಕ 4 ಮಾನಹಾನಿ ಮಾಡಿದ್ದಕ್ಕಾಗಿ ಪ್ರಮುಖ ಪತ್ರಿಕೆ ವರದಿಗಾರರ ವಿರುದ್ಧ ಕೂಡ ಪ್ರಕರಣವನ್ನು ದಾಖಲಿಸಿ ಅಂತ ಆದೇಶಿಸಿತ್ತು. ಈ ನಿಶಾ ತನ್ನ ಸ್ವಂತ ಲಾಭಕ್ಕಾಗಿ ಸಂದರ್ಭಗಳನ್ನ ಕುಶಲತೆಯಿಂದ ಬಳಸಿಕೊಂಡಿದ್ದಾಳೆ. ನಿಶಾ ಮತ್ತು ಅವ್ರ ಕುಟುಂಬ ಈ ಮುನೀಶ್ ದಲಾಲ್ ಕುಟುಂಬವನ್ನ ಸಾರ್ವಜನಿಕವಾಗಿ ಅವಮಾನಿಸಿದೆ. ಇದರಿಂದ ಅವರ ಗೌರವ ಹಾಳಾಗಿ ಜೈಲು ಶಿಕ್ಷೆ ಮತ್ತು 9 ವರ್ಷಗಳ ಕಾನೂನು ಹೋರಾಟಕ್ಕೆ ಕಾರಣ ಆಗಿದೆ. ಇದೆಲ್ಲವೂ ಕೂಡ ನಿಶಾ ಮತ್ತು ಅವರ ಕುಟುಂಬ ಮಾಡದಂತ ತಪ್ಪುಗಳು ಆಗಿವೆ ಅಂತ ಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿತ್ತು. ನಿಶಾ ಕುಟುಂಬದ ಈ ಒಂದು ಪ್ರಕರಣದಿಂದಾಗಿ ವರದಕ್ಷಿಣೆ ಕಿರುಕುಳಕ್ಕೆ ನಿಜವಾಗಿಯೂ ಬಲಿಯಾದಂತ ಬಲಿಪಶುಗಳ ಮೇಲೆ ಜನ ಹಾಗೂ ಪೊಲೀಸರು ಅನುಮಾನವನ್ನ ಪಡುವಂತಾಗುತ್ತೆ. ಮತ್ತೆ ವರದಕ್ಷಿಣೆ ತಡೆಯೋದಕ್ಕೆ ಮಾಡದಂತ ಕಾನೂನನ್ನ ದುರ್ಬಳಕೆಯನ್ನ ಮಾಡಿಕೊಂಡ ರೀತಿ ಆಗುತ್ತೆ. ಈ ಸುಳ್ಳು ಆರೋಪದಿಂದಾಗಿ ಈ ಮುನೀಶ್ ಅವರ ಕುಟುಂಬ 9 ವರ್ಷಗಳ ಕಾಲ ಮಾನಸಿಕ, ಸಾಮಾಜಿಕ, ಕಾನೂನು ಹಿಂಸೆಯನ್ನ ಎದುರಿಸಬೇಕಾಯಿತು. ಇದಕ್ಕೆ ನೇರ ಹೊಣೆ ನಿಶಾ ಮತ್ತು ಅವ್ರ ಕುಟುಂಬ. ಈ ನಿಶಾ ತನ್ನನ್ನ ತಾನು ವರದಕ್ಷಿಣೆ ವಿರೋಧಿ ನಾಯಕಿ ಅಂತ ಹೇಳಿಕೊಂಡು ವರ್ಷಗಳ ಕಾಲ ಫೋರ್ಸ್ ಕೊಟ್ಟಿದ್ಲು. ಆದ್ರೆ ಕೋರ್ಟ್ನ ತೀರ್ಪು ಮತ್ತು ಪುರಾವೆಗಳು ಅವಳ ಕತೆ ಸಂಪೂರ್ಣ ಸುಳ್ಳು ಅಂತ ಸಾಬೀತು ಮಾಡಿತ್ತು. ಅವಳ ಸುಳ್ಳು ಆರೋಪದಿಂದಾಗಿ
9 ವರ್ಷ ಶಿಕ್ಷೆಯನ್ನು ಅನುಭವಿಸಿದಲ್ಲದೆ ಸಮಾಜದಲ್ಲಿ ಮೂದಲಿಗೆಗಳನ್ನು ಕೂಡ ಕೇಳಬೇಕಾಯಿತು. ಅವರ ಅಕ್ಕಪಕ್ಕದವರು ಅವರನ್ನು ನೋಡುವಂತ ರೀತಿನೇ ಬದಲಾಗಿತ್ತು. ಇವರು ಸಂಪೂರ್ಣ ಮುಗ್ಧರಾಗಿದ್ರು ಕೂಡ ಮಾಧ್ಯಮಗಳು ಅವರನ್ನ ವಿಲನ್ ರೀತಿ ಬಿಂಬಿಸಿದ್ವು. ವೀಕ್ಷಕರೇ, ಈ ಒಂದು ವಿಡಿಯೋ ಬಗ್ಗೆ ಹಾಗೂ ವರದಕ್ಷಿಣೆ ನಿಷೇಧ ಕಾಯ್ದೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.